ಕುಮಾರಸ್ವಾಮಿ ಒಂದು ಗಂಭೀರ ಆರೋಪ ಮಾಡಿದ್ದಾರೆ ಸರ್ಕಾರದ ಮೇಲೆ. ಏನಂತಂದ್ರೆ ವರ್ಗಾವಣೆ ಸಿಂಡಿಕೇಟ್ ಶುರು ಆಗಿದೆ, ಕಮರ್ಷಿಯಲ್ ಸಿಂಡಿಕೇಟ್. ಏನಂತೀರಾ ಈ ಬಗ್ಗೆ ನೀವು? ನೋಡ್ರಿ, ಅಲ್ಲಿ ಅವ್ರು ಏನು ಹೇಳ್ಯಾರ, ಕುಮಾರಸ್ವಾಮಿ ಅವರು ಸತ್ಯ ಹೇಳ್ಯಾರ, ಅದೇನು ಅವ್ರು ತಪ್ಪು ಹೇಳಿಲ್ಲ. ಅಲ್ಲಿ ಏನು ಮೇಲೇನೂ ಕೊಡಬೇಕು, ಆ GST VST ಏನೇನು ಹೇಳ್ಯಾರಲ್ರಿ, ಅಲ್ಲಿ ವೇಣುಗೋಪಾಲ್ ಅದಾರ, ಇನ್ನೊಬ್ರು ಯಾರೋ ಅದಾರಲ್ರಿ ಅವರು ಸಿದ್ದರಾಮಯ್ಯನವ್ರದ್ದು DCMದ್ದು ಎಲ್ಲಾನು ಪಾಲು ಹೋದ್ಮ್ಯಾಗ 40% ಏನತ್ತಿದ್ರೆ ಈಗ 40% ಈಗ ಜಾಸ್ತಿ ಬಂದದ. ಹಿಂದಿನ BJP ಸರ್ಕಾರನಾಗ ಇರಲಿಲ್ಲ, ನಿಜವಾಗಿ 40% ಬಂದಿದ್ದು ಈಗ ಸ್ಟಾರ್ಟ್ ಆಗಿದೆ. ಯಾಕಂದ್ರೆ ಕೇಂದ್ರ ಸೋನಿಯಾ ಗಾಂಧಿಯವ್ರು ಕೊಡ್ಬೇಕು, ರಾಹುಲ್ ಗಾಂಧಿ ಕೊಡ್ಬೇಕು, ಅಲ್ಲಿಂದ ವೇಣುಗೋಪಾಲ್ ಕೊಡ್ಬೇಕು, ಅಲ್ಲಿಂದ ಇನ್ನೊಬ್ರು ಅದಾರಲ್ಲ ಅವ್ರು ಯಾರು ಕರ್ನಾಟಕ ಇನ್ಚಾರ್ಜ್ ಆಗಿ ಬಂದಿದ್ರಲ್ಲ, ಸುರ್ಜೇವಾಲಾ ಅವ್ರಿಗೆ ಮುಟ್ಬೇಕು, ಅಲ್ಲಿಂದ ಸಿದ್ದರಾಮಯ್ಯನವರ ಅವ್ರಿಗೆ ಹೋಗ್ಬೇಕು, DCMಗೆ ಹೋಗ್ಬೇಕು. ಎಷ್ಟು ಪ್ರಾಮಾಣಿಕರದಾರ ನಮ್ಮ DCM ಅವ್ರು ಹೇಳ್ಯಾರಲ್ಲ, ನೀವು ಲಂಚ ತಿನ್ನಬೇಡಿ ನಾವು ತಿನ್ನೋದಲ್ಲ. ಎಷ್ಟು ಪ್ರಾಮಾಣಿಕತೆ ಇದೆ, ಅಬ್ಬಬ್ಬಬ್ಬ. ರಾಜಾ ಹರಿಶ್ಚಂದ್ರನು ಸಹಿತ ಎಷ್ಟು ಪ್ರಾಮಾಣಿಕರಿರ್ಲಿಕ್ಕೆ ನಮ್ಮದು 40% ಇದ್ದಿದ್ದಿಲ್ಲ, ನೀವು ಈಗ 40% ಚಾಲಾಗೈತೆ. ಈಗ ಬರೀ ಅವ್ರು ಏನು ಹೇಳ್ತಾರೆ, PCM ಅಂತೇಳಿ, ಈಗ PCM, DCM, ಹೈಕಮಾಂಡ್ ಇವೆಲ್ಲ 4-5 ಕಡೆ ಹರಿದು ಹೋಗಿ 40% ಅಲ್ಲ 60%ಗೆ ಬರ್ತದೆ. ನೋಡ್ತಾರೆ, ಕೆಂಪಣ್ಣವ್ರು ಹೇಳ್ಯಾರಲ್ಲ, ಈಗನೂ ಯಾವ LOC ಬಿಡುಗಡೆಗೆ 3,500 ಕೋಟಿ ರೂಪಾಯಿ ಇವತ್ತು ಬಿಡುಗಡೆ ಆಗ್ಬೇಕಾಯ್ತು ಲೋಕೋಪಯೋಗದ್ದು. ಈಗೂ ಹಣ ಬಿಡ್ತಾ ಇದ್ರೆ ಕೆಂಪಣ್ಣ ಯಾರು ಹಿಂದೆ ನಮ್ಮ ಸ್ವಲ್ಪ ಸರ್ಕಾರ ವಿರುದ್ಧ ಮಾತಾಡ್ತಿದ್ರು, ಈಗ ಅವರೇ ಬಾಯಿ ಬಿಟ್ಟಾರಲ್ಲ, ಮೊನ್ನೆ ಅವರೇ ಹೇಳ್ಯಾರಲ್ಲ, ನಿಮ್ಮ ಚಾನೆಲ್ದಲ್ಲೇ ಬಂದಿದೆಯಲ್ಲ ಎಲ್ಲರೂ. ನಮ್ಮ ಸರ್ಕಾರಕ್ಕೆ ಕೊಟ್ಟಿದ್ರೆ ಮಾನಹಾನಿ ಯಾಕೆ ಹಾಕ್ತಿದ್ರು? ನಮ್ಮ ಮುನಿರತ್ನವರು ಮಾನಹಾನಿ ಹಾಕಿದ್ರಲ್ಲ ಅವ್ರ ಮೇಲೆ, ಅದನ್ನು ಎದುರಿಸ್ತಾ ಇದ್ದಾರಲ್ಲ. ಈಗ ಕಾಂಗ್ರೆಸ್ನ ಮುಖವಾಣಿಯಾಗಿ ಮಾತಾಡ್ತಿದ್ರು, ಈಗ ಗೊತ್ತಾಗ್ತಾ ಇದೆ ಕಾಂಗ್ರೆಸ್ಸೇ 40% ಇದೆ, BJP ಅಲ್ಲ ಅನ್ನೋದು ಅವರೇ ಹೇಳ್ದಂಗೆ. ಕುಮಾರಸ್ವಾಮಿ ಒಂದು ಗಂಭೀರ ಆರೋಪ ಮಾಡಿದ್ದಾರೆ ಸರ್ಕಾರದ ಮೇಲೆ. ಏನಂತಂದ್ರೆ ವರ್ಗಾವಣೆ ಸಿಂಡಿಕೇಟ್ ಶುರು ಆಗಿದೆ, ಕಮರ್ಷಿಯಲ್ ಸಿಂಡಿಕೇಟ್. ಏನಂತೀರಾ ಈ ಬಗ್ಗೆ ನೀವು? ನೋಡ್ರಿ, ಅಲ್ಲಿ ಅವ್ರು ಏನು ಹೇಳ್ಯಾರ, ಕುಮಾರಸ್ವಾಮಿ ಅವರು ಸತ್ಯ ಹೇಳ್ಯಾರ, ಅದೇನು ಅವ್ರು ತಪ್ಪು ಹೇಳಿಲ್ಲ. ಅಲ್ಲಿ ಏನು ಮೇಲೇನೂ ಕೊಡಬೇಕು, ಆ GST VST ಏನೇನು ಹೇಳ್ಯಾರಲ್ರಿ, ಅಲ್ಲಿ ವೇಣುಗೋಪಾಲ್ ಅದಾರ, ಇನ್ನೊಬ್ರು ಯಾರೋ ಅದಾರಲ್ರಿ ಅವರು ಸಿದ್ದರಾಮಯ್ಯನವ್ರದ್ದು DCMದ್ದು ಎಲ್ಲಾನು ಪಾಲು ಹೋದ್ಮ್ಯಾಗ 40% ಏನತ್ತಿದ್ರೆ ಈಗ 40% ಈಗ ಜಾಸ್ತಿ ಬಂದದ. ಹಿಂದಿನ BJP ಸರ್ಕಾರನಾಗ ಇರಲಿಲ್ಲ, ನಿಜವಾಗಿ 40% ಬಂದಿದ್ದು ಈಗ ಸ್ಟಾರ್ಟ್ ಆಗಿದೆ. ಯಾಕಂದ್ರೆ ಕೇಂದ್ರ ಸೋನಿಯಾ ಗಾಂಧಿಯವ್ರು ಕೊಡ್ಬೇಕು, ರಾಹುಲ್ ಗಾಂಧಿ ಕೊಡ್ಬೇಕು, ಅಲ್ಲಿಂದ ವೇಣುಗೋಪಾಲ್ ಕೊಡ್ಬೇಕು, ಅಲ್ಲಿಂದ ಇನ್ನೊಬ್ರು ಅದಾರಲ್ಲ ಅವ್ರು ಯಾರು ಕರ್ನಾಟಕ ಇನ್ಚಾರ್ಜ್ ಆಗಿ ಬಂದಿದ್ರಲ್ಲ, ಸುರ್ಜೇವಾಲಾ ಅವ್ರಿಗೆ ಮುಟ್ಬೇಕು, ಅಲ್ಲಿಂದ ಸಿದ್ದರಾಮಯ್ಯನವರ ಅವ್ರಿಗೆ ಹೋಗ್ಬೇಕು, DCMಗೆ ಹೋಗ್ಬೇಕು. ಎಷ್ಟು ಪ್ರಾಮಾಣಿಕರದಾರ ನಮ್ಮ DCM ಅವ್ರು ಹೇಳ್ಯಾರಲ್ಲ, ನೀವು ಲಂಚ ತಿನ್ನಬೇಡಿ ನಾವು ತಿನ್ನೋದಲ್ಲ. ಎಷ್ಟು ಪ್ರಾಮಾಣಿಕತೆ ಇದೆ, ಅಬ್ಬಬ್ಬಬ್ಬ. ರಾಜಾ ಹರಿಶ್ಚಂದ್ರನು ಸಹಿತ ಎಷ್ಟು ಪ್ರಾಮಾಣಿಕರಿರ್ಲಿಕ್ಕೆ ನಮ್ಮದು 40% ಇದ್ದಿದ್ದಿಲ್ಲ, ನೀವು ಈಗ 40% ಚಾಲಾಗೈತೆ. ಈಗ ಬರೀ ಅವ್ರು ಏನು ಹೇಳ್ತಾರೆ, PCM ಅಂತೇಳಿ, ಈಗ PCM, DCM, ಹೈಕಮಾಂಡ್ ಇವೆಲ್ಲ 4-5 ಕಡೆ ಹರಿದು ಹೋಗಿ 40% ಅಲ್ಲ 60%ಗೆ ಬರ್ತದೆ. ನೋಡ್ತಾರೆ, ಕೆಂಪಣ್ಣವ್ರು ಹೇಳ್ಯಾರಲ್ಲ, ಈಗನೂ ಯಾವ LOC ಬಿಡುಗಡೆಗೆ 3,500 ಕೋಟಿ ರೂಪಾಯಿ ಇವತ್ತು ಬಿಡುಗಡೆ ಆಗ್ಬೇಕಾಯ್ತು ಲೋಕೋಪಯೋಗದ್ದು. ಈಗೂ ಹಣ ಬಿಡ್ತಾ ಇದ್ರೆ ಕೆಂಪಣ್ಣ ಯಾರು ಹಿಂದೆ ನಮ್ಮ ಸ್ವಲ್ಪ ಸರ್ಕಾರ ವಿರುದ್ಧ ಮಾತಾಡ್ತಿದ್ರು, ಈಗ ಅವರೇ ಬಾಯಿ ಬಿಟ್ಟಾರಲ್ಲ, ಮೊನ್ನೆ ಅವರೇ ಹೇಳ್ಯಾರಲ್ಲ, ನಿಮ್ಮ ಚಾನೆಲ್ದಲ್ಲೇ ಬಂದಿದೆಯಲ್ಲ ಎಲ್ಲರೂ. ನಮ್ಮ ಸರ್ಕಾರಕ್ಕೆ ಕೊಟ್ಟಿದ್ರೆ ಮಾನಹಾನಿ ಯಾಕೆ ಹಾಕ್ತಿದ್ರು? ನಮ್ಮ ಮುನಿರತ್ನವರು ಮಾನಹಾನಿ ಹಾಕಿದ್ರಲ್ಲ ಅವ್ರ ಮೇಲೆ, ಅದನ್ನು ಎದುರಿಸ್ತಾ ಇದ್ದಾರಲ್ಲ. ಈಗ ಕಾಂಗ್ರೆಸ್ನ ಮುಖವಾಣಿಯಾಗಿ ಮಾತಾಡ್ತಿದ್ರು, ಈಗ ಗೊತ್ತಾಗ್ತಾ ಇದೆ ಕಾಂಗ್ರೆಸ್ಸೇ 40% ಇದೆ, BJP ಅಲ್ಲ ಅನ್ನೋದು ಅವರೇ ಹೇಳ್ದಂಗೆ.